Jai Hind, welcome to Tejas Easy English. Friends, in this video, I have taken some daily use English sentences that you can use in your daily life. So you guys watch this video till the end, definitely you are going to learn something new. So friends, without wasting any time, let's get started. And the first sentence is here. ಕೇಳು ಒಂದು ಕೆಲಸ ಮಾಡು. ಇಲ್ಲಿ ಕೇಳು ಒಂದು ಕೆಲಸ ಮಾಡು ಅನ್ನೋದಕ್ಕೆ ಲಿಸನ್ ಡೂ ಒನ್ ಥಿಂಗ್. ಲಿಸನ್ ಡೂ ಒನ್ ಥಿಂಗ್. ಇದಕ್ಕೆ ಸಮಯ ಹಿಡಿಯುತ್ತೆ, ಇದಕ್ಕೆ ಟೈಮ್ ಆಗುತ್ತೆ ಅನ್ನೋದಕ್ಕೆ ಇಟ್ ವಿಲ್ ಟೇಕ್ ಟೈಮ್. ಇಟ್ ವಿಲ್ ಟೇಕ್ ಟೈಮ್. ನನಗೆ ಇನ್ನಷ್ಟು ಬೇಕು, ಇನ್ನೂ ಜಾಸ್ತಿ ಬೇಕು ನನಗೆ ಅನ್ನೋದಕ್ಕೆ ಐ ವಾಂಟ್ ಸಮ್ ಮೋರ್. ಐ ವಾಂಟ್ ಸಮ್ ಮೋರ್. ಇದು ನಿನಗೆ ಬಿಟ್ಟಿದ್ದು, ಈ ವಿಷಯ ನಿನಗೆ ಬಿಟ್ಟಿದ್ದು, ಈ ಡಿಸಿಷನ್ ನಿನಗೆ ಬಿಟ್ಟಿದ್ದು, ಈ ರೀತಿ ಹೇಳ್ತಿರ್ತೀವಿ. ಸೊ ಇದು ನಿನಗೆ ಬಿಟ್ಟಿದ್ದು ಅನ್ನೋದಕ್ಕೆ ಇಟ್ಸ್ ಅಪ್ ಟು ಯು. ಇಟ್ಸ್ ಅಪ್ ಟು ಯು. ಇದರಲ್ಲಿ ಯಾವುದೂ ಅಲ್ಲ, ಇದರಲ್ಲಿ ಯಾವುದೂ ಅಲ್ಲ. ನಿಂದು ಯಾವುದು ಕೇಳಿದಾಗ ಇದು ಯಾವುದು ನಂದಲ್ಲಪ್ಪ, ಇದರಲ್ಲಿ ಯಾವುದೂ ಅಲ್ಲ ಅಂತೀವಲ್ಲ. ಸೊ ನನ್ ಆಫ್ ದೆಮ್. ನನ್ ಆಫ್ ದೆಮ್. ಇಲ್ಲಿ ನಿಲ್ಲಬೇಡ, ಇಲ್ಲಿ ನಿಂತ್ಕೋಬೇಡ ಅನ್ನೋದಕ್ಕೆ ಡೋಂಟ್ ಸ್ಟ್ಯಾಂಡ್ ಹಿಯರ್. ಡೋಂಟ್ ಸ್ಟ್ಯಾಂಡ್ ಹಿಯರ್. ನನ್ನ ಕಡೆ ನೋಡುವುದನ್ನು ನಿಲ್ಲಿಸು. ನನ್ನ ಕಡೆ ಯಾಕೆ ನೋಡ್ತಿದ್ಯಾ, ನನ್ನ ಕಡೆ ನೋಡೋದನ್ನು ಸ್ಟಾಪ್ ಮಾಡು ಅಂತೀವಲ್ಲ. ಸೊ ಸ್ಟಾಪ್ ಸ್ಟೇರಿಂಗ್ ಅಟ್ ಮೀ. ಆ್ಯಕ್ಚುಲಿ ಸ್ಟೇರಿಂಗ್ ಅಂದರೆ ದಿಟ್ಟಿಸಿ ನೋಡೋದು ಅಂತಲೇ ಅರ್ಥ ಆಗುತ್ತೆ. ಸೊ ಸ್ಟಾಪ್ ಸ್ಟೇರಿಂಗ್ ಅಟ್ ಮೀ. ಆ ರೀತಿ ಮಾತಾಡಬೇಡ, ಆ ರೀತಿಯೆಲ್ಲ ಮಾತಾಡಬೇಡ ಅನ್ನೋದಕ್ಕೆ ಡೋಂಟ್ ಟಾಕ್ ಲೈಕ್ ದಟ್. ಡೋಂಟ್ ಟಾಕ್ ಲೈಕ್ ದಟ್. ನೀನು ನನ್ನನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಿದ್ದೀಯಾ, ನೀನು ನನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಿದ್ದೀಯಾ ಅಂತೀವಲ್ಲ. ಸೊ ಯು ಆರ್ ಗೆಟಿಂಗ್ ಮೀ ರಾಂಗ್. ಯು ಆರ್ ಗೆಟಿಂಗ್ ಮೀ ರಾಂಗ್. ಹೇಗೆ ಹೇಳೋದು, ಹೇಗೆ ಹೇಳೋದು, ಹೇಳೋದು ಹೇಗೆ ಕೇಳೋದಕ್ಕೆ ಹೌ ಟು ಸೇ. ಹೌ ಟು ಸೇ. ನನ್ನ ಪಕ್ಕದಲ್ಲಿ ಕುಳಿತುಕೋ, ನನ್ನ ಪಕ್ಕದಲ್ಲಿ ಕುತ್ಕೋ ಅನ್ನೋದಕ್ಕೆ ಸಿಟ್ ಬಿಸೈಡ್ ಮೀ. ಸಿಟ್ ಬಿಸೈಡ್ ಮೀ. ದಯವಿಟ್ಟು ಬೇಗ ಬಾ, ಪ್ಲೀಸ್ ಬೇಗ ಬಾ ಅನ್ನೋದಕ್ಕೆ ಪ್ಲೀಸ್ ಕಮ್ ಫಾಸ್ಟ್. ಪ್ಲೀಸ್ ಕಮ್ ಫಾಸ್ಟ್. ನಾನು ಇನ್ನೂ ಜೋರಾಗಿ ಓಡಲಾರೆ, ನನಗೆ ಇನ್ನೂ ಜೋರಾಗಿ ಓಡೋಕ್ಕಾಗಲ್ಲ, ಸುಸ್ತಾಗಿದೆ ಅಂತೀವಲ್ಲ. ಸೊ ನಾನು ಇನ್ನೂ ಜೋರಾಗಿ ಓಡಲಾರೆ ಅನ್ನೋದಕ್ಕೆ ಐ ಕಾಂಟ್ ರನ್ ಎನಿ ಫಾಸ್ಟರ್. ಐ ಕಾಂಟ್ ರನ್ ಎನಿ ಫಾಸ್ಟರ್. ಇದನ್ನು ಹೊರಗೆ ತೆಗೆದುಕೊಂಡು ಹೋಗಿ, ಇದನ್ನ ಹೊರಗಡೆ ತಗೊಂಡು ಹೋಗಿ ಅನ್ನೋದಕ್ಕೆ ಟೇಕ್ ದಿಸ್ ಔಟ್ಸೈಡ್. ಟೇಕ್ ದಿಸ್ ಅಂದರೆ ತಗೊಂಡು ಹೋಗಿ, ಔಟ್ಸೈಡ್ ಅಂದರೆ ಹೊರಗೆ. ಸೊ ಟೇಕ್ ದಿಸ್ ಔಟ್ಸೈಡ್. ಎಲ್ಲವೂ ಚೆನ್ನಾಗಿ ಕಾಣ್ತಿದೆ. ಎವ್ರಿಥಿಂಗ್ ಲುಕ್ಸ್ ಗುಡ್. ಎವ್ರಿಥಿಂಗ್ ಲುಕ್ಸ್ ಗುಡ್. ನಿನ್ನ ಆಸನವನ್ನು ಸ್ವೀಕರಿಸು, ನಿನ್ನ ಸೀಟನ್ನು ಸ್ವೀಕರಿಸು, ನಿನ್ನ ಸೀಟಲ್ಲಿ ಕುತ್ಕೋ ಅನ್ನೋದಕ್ಕೆ ಟೇಕ್ ಯುವರ್ ಸೀಟ್. ಟೇಕ್ ಯುವರ್ ಸೀಟ್. ಇದನ್ನು ತೆರೆದಿಡು, ಇದನ್ನು ಓಪನ್ ಇಡು ಅನ್ನೋದಕ್ಕೆ ಕೀಪ್ ಇಟ್ ಓಪನ್. ಕೀಪ್ ಇಟ್ ಓಪನ್. ಇದೇನು ದೊಡ್ಡ ವಿಷಯ ಅಲ್ಲ, ಇದೇನಂತ ದೊಡ್ಡ ವಿಷಯ ಅಲ್ಲ ಅಂತೀವಲ್ಲ. ಸೊ ಇಟ್ಸ್ ನೋ ಬಿಗ್ ಡೀಲ್. ಇಟ್ಸ್ ನೋ ಬಿಗ್ ಡೀಲ್. ಇಲ್ಲಿ ಏನು ಪ್ರಸಿದ್ಧಿ, ಇಲ್ಲಿ ಏನು ಫೇಮಸ್, ಒಂದೊಂದು ಪ್ಲೇಸಲ್ಲಿ ಒಂದೊಂದು ಫೇಮಸ್ ಇರುತ್ತೆ. ಸೊ ಇಲ್ಲಿ ಏನು ಪ್ರಸಿದ್ಧಿ, ಇಲ್ಲಿ ಏನು ಫೇಮಸ್ ಅಂತ ಕೇಳೋದಕ್ಕೆ ವಾಟ್ ಈಸ್ ಫೇಮಸ್ ಹಿಯರ್. ವಾಟ್ ಈಸ್ ಫೇಮಸ್ ಹಿಯರ್. ನಾನು ನಿನಗೆ ಮೆಸೇಜ್ ಮಾಡುವೆ, ನಾನು ಮೆಸೇಜ್ ಮಾಡ್ತೀನಿ ಅನ್ನೋದಕ್ಕೆ ಐ ವಿಲ್ ಟೆಕ್ಸ್ಟ್ ಯು. ಐ ವಿಲ್ ಟೆಕ್ಸ್ಟ್ ಯು ಅಥವಾ ಐ ವಿಲ್ ಮೆಸೇಜ್ ಯು. ನನ್ನ ಹತ್ತಿರ ನಿನಗೆ ಏನೋ ಇದೆ, ನನ್ನ ಹತ್ರ ನಿನ್ಗೆ ಕೊಡೋಕೆ ಏನೋ ಇದೆ ಅನ್ನೋದಕ್ಕೆ ಐ ಹ್ಯಾವ್ ಸಮಥಿಂಗ್ ಫಾರ್ ಯು. ಐ ಹ್ಯಾವ್ ಸಮಥಿಂಗ್ ಫಾರ್ ಯು. ನಿಮಗೆ ಸಹಾಯ ಮಾಡಲು ಬಿಡಿ, ನಾವು ನಿಮಗೆ ಸಹಾಯ ಮಾಡಬೇಕು. ಸೊ ಬಿಡಿ ಸಹಾಯ ಮಾಡೋದಕ್ಕೆ ಅನ್ನೋದಕ್ಕೆ ಲೆಟ್ ಮೀ ಹೆಲ್ಪ್ ಯು. ಲೆಟ್ ಮೀ ಹೆಲ್ಪ್ ಯು. ನನ್ನ ಹತ್ತಿರ ಯಾರೂ ಮಾತಾಡೋದಿಲ್ಲ. ನೋ ಬಡಿ ಸ್ಪೀಕ್ಸ್ ಟು ಮೀ. ನೋ ಬಡಿ ಸ್ಪೀಕ್ಸ್ ಟು ಮೀ. ಅವಳನ್ನು ಕೆಳಗಿಳಿಸು, ಅವಳನ್ನು ಕೆಳಗಿಳಿಸು ಅನ್ನೋದಕ್ಕೆ ಗೆಟ್ ಹರ್ ಡೌನ್. ಗೆಟ್ ಹರ್ ಡೌನ್. ಅವನು ಏನೋ ಹೇಳಿದ, ಅವನೇನೋ ಹೇಳಿದ ಅನ್ನೋದಕ್ಕೆ ಹಿ ಸೆಡ್ ಸಮಥಿಂಗ್ ಎಲ್ಸ್. ಹಿ ಸೆಡ್ ಸಮಥಿಂಗ್ ಎಲ್ಸ್. ನಿನಗೆ ಏನು ಬೇಕು, ನಿನಗೇನು ಬೇಕು ಕೇಳೋದಕ್ಕೆ ವಾಟ್ ಡು ಯು ವಾಂಟ್. ವಾಟ್ ಡು ಯು ವಾಂಟ್. ಅದನ್ನು ತೆರೆಯಬೇಡ, ಅದನ್ನು ಓಪನ್ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಓಪನ್ ದಟ್. ಡೋಂಟ್ ಓಪನ್ ದಟ್. ನನಗೆ ಈಗಲೇ ಉತ್ತರ ಬೇಕು ಅಥವಾ ನನಗೆ ಈಗಲೇ ಉತ್ತರ ಕೊಡು ಅನ್ನೋದಕ್ಕೆ ಆನ್ಸರ್ ಮೀ ರೈಟ್ ನೌ. ಆನ್ಸರ್ ಮೀ ರೈಟ್ ನೌ. ಸಮಯ ತುಂಬ ಅಮೂಲ್ಯವಾಗಿದ್ದು, ಟೈಮ್ ತುಂಬ ಪ್ರೇಷಿಯಸ್ ಅಂತೀವಲ್ಲ. ಸೊ ಟೈಮ್ ಈಸ್ ವೆರಿ ಪ್ರೇಷಿಯಸ್. ಜ್ಞಾನವೇ ಶಕ್ತಿ. ಸೊ ನಾಲೆಡ್ಜ್ ಈಸ್ ಪವರ್. ನಾಲೆಡ್ಜ್ ಈಸ್ ಪವರ್. ನಿನ್ನ ಹೃದಯದ ಮಾತನ್ನು ಕೇಳು, ನಿನ್ನ ಮನಸ್ಸಿನ ಮಾತು ಕೇಳು ಅನ್ನೋದಕ್ಕೆ ಫಾಲೋ ಯುವರ್ ಹಾರ್ಟ್. ಫಾಲೋ ಯುವರ್ ಹಾರ್ಟ್. ನಿನ್ನ ಮೇಲೆ ನಂಬಿಕೆ ಇರಲಿ. ಸೊ ಬಿಲೀವ್ ಇನ್ ಯುವರ್ ಸೆಲ್ಫ್. ಬಿಲೀವ್ ಇನ್ ಯುವರ್ ಸೆಲ್ಫ್. ನೀವು ಒಂಟಿಯಲ್ಲ, ನೀವು ಒಂಟಿಯಲ್ಲ ಅನ್ನೋದಕ್ಕೆ
ಯು ಆರ್ ನಾಟ್ ಅಲೋನ್. ಯು ಆರ್ ನಾಟ್ ಅಲೋನ್. ಕೆಲಸ ಪ್ರಗತಿಯಲ್ಲಿದೆ ಅಥವಾ ಪ್ರೋಗ್ರೆಸ್ಸಲ್ಲಿದೆ ಅನ್ನೋದಕ್ಕೆ ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್. ಸ್ವಲ್ಪ ವಿಶ್ರಾಂತಿ ತಗೋ, ಸ್ವಲ್ಪ ರೆಸ್ಟ್ ತಗೋ ಅನ್ನೋದಕ್ಕೆ ಟೇಕ್ ಅ ಬ್ರೇಕ್. ಟೇಕ್ ಅ ಬ್ರೇಕ್. ನಿನ್ನ ತಪ್ಪಿನಿಂದ ನೀನು ಕಲಿ, ಅಂದರೆ ನೀನು ಮಾಡೋ ತಪ್ಪಿನಿಂದ ನೀವು ತುಂಬ ಕಲಿಬೋದು ಅಂತ. ಸೊ ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್. ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್. ಸಮಯ ಎಲ್ಲವನ್ನು ವಾಸಿ ಮಾಡುತ್ತೆ, ಸಮಯ ಎಲ್ಲವನ್ನು ಹೀಲ್ ಮಾಡುತ್ತೆ ಅಂತೀವಲ್ಲ. ಸೊ ಟೈಮ್ ಹೀಲ್ಸ್ ಎವ್ರಿಥಿಂಗ್. ನಾನು ನಿನಗಾಗಿ ಕಾಯ್ತಾ ಇದ್ದೀನಿ, ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಐ ಆಮ್ ವೆಯ್ಟಿಂಗ್ ಫಾರ್ ಯು. ಐ ಆಮ್ ವೆಯ್ಟಿಂಗ್ ಫಾರ್ ಯು. ನಾನು ಕಾಯಲಾರೆ, ನಂತರ ಇನ್ನೂ ಕಾಯೋಕ್ಕಾಗಲ್ಲ ಅನ್ನೋದಕ್ಕೆ ಐ ಕಾಂಟ್ ವೆಯ್ಟ್. ಐ ಕಾಂಟ್ ವೆಯ್ಟ್. ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ, ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ಐ ಆಮ್ ಆಲ್ವೇಸ್ ವಿತ್ ಯು. ಐ ಆಮ್ ಆಲ್ವೇಸ್ ವಿತ್ ಯು. ನೀನು ತುಂಬ ಸುಂದರವಾಗಿದೆಯಾ. ಯು ಆರ್ ಸೋ ಬ್ಯೂಟಿಫುಲ್. ಯು ಆರ್ ಸೋ ಬ್ಯೂಟಿಫುಲ್. ನೋಡಿ, ಇಲ್ಲಿ ಬ್ಯೂಟಿಫುಲ್ ಅನ್ನೋ ವರ್ಡನ್ನು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಚೆಂದ ಇದ್ದಾರೆ ಅಂತ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಹಾಗಾದರೆ ಬಾಯ್ಸ್ ಅಥವಾ ಮೇಲ್ ಜೆಂಡರ್ ಚೆನ್ನಾಗಿದ್ದಾರೆ ಅಂತ ಹೇಳೋದಕ್ಕೆ ಹ್ಯಾಂಡ್ಸಮ್ ಹೇಳ್ತೀವಿ. ನೀನು ತುಂಬ ಸುಂದರವಾಗಿದೆಯಾ ಅಂತ ಒಬ್ಬ ಬಾಯ್ಗೆ ಹೇಳಬೇಕಿದ್ರೆ ಯು ಆರ್ ಸೋ ಹ್ಯಾಂಡ್ಸಮ್. ಅದೇ ಒಬ್ಬಳು ಹುಡುಗಿಗೆ ಹೇಳಬೇಕಿದ್ರೆ ಯು ಆರ್ ಸೋ ಬ್ಯೂಟಿಫುಲ್. ನೀನು ತುಂಬ ಒಳ್ಳೆಯ ಮನುಷ್ಯ. ಯು ಆರ್ ಅ ನೈಸ್ ಪರ್ಸನ್. ಯು ಆರ್ ಅ ನೈಸ್ ಪರ್ಸನ್. ನೀವು ನನ್ನ ಸ್ನೇಹಿತರಾಗ್ತೀರಾ, ನೀವು ನನ್ನ ಫ್ರೆಂಡ್ ಆಗ್ತೀರಾ ಕೇಳ್ತೀವಲ್ಲ. ವಿಲ್ ಯು ಬಿ ಮೈ ಫ್ರೆಂಡ್. ವಿಲ್ ಯು ಬಿ ಮೈ ಫ್ರೆಂಡ್. ಜೀವನ ಚಿಕ್ಕದು. ಸೊ ಲೈಫ್ ಈಸ್ ಶಾರ್ಟ್. ಲೈಫ್ ಈಸ್ ಶಾರ್ಟ್. ಎಲ್ಲವೂ ಸಾಧ್ಯವಿದೆ. ಆಗಲ್ಲ ಅಂದ್ಕೊಂಡ್ರು ಏನೂ ಆಗಲ್ಲ, ಆಗುತ್ತೆ ಅಂದ್ಕೊಂಡ್ರೆ ಎಲ್ಲ ಆಗುತ್ತೆ ಅಂತೀವಲ್ಲ. ಸೊ ಎವ್ರಿಥಿಂಗ್ ಈಸ್ ಪಾಸಿಬಲ್. ಎವ್ರಿಥಿಂಗ್ ಈಸ್ ಪಾಸಿಬಲ್. ಭರವಸೆ ಯಾವತ್ತೂ ಸಾಯೋದಿಲ್ಲ. ಹೋಪ್ ನೆವರ್ ಡೈಸ್. ಹೋಪ್ ನೆವರ್ ಡೈಸ್. ಹಣ ಖುಷಿಯನ್ನು ಖರೀದಿಸಲಾರದು. ದುಡ್ಡಿಂದ ಖುಷಿಯನ್ನು, ಹ್ಯಾಪಿನೆಸ್ಸನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂತೀವಲ್ಲ. ಸೊ ಮನಿ ಕಾಂಟ್ ಬೈ ಹ್ಯಾಪಿನೆಸ್. ಮನಿ ಕಾಂಟ್ ಬೈ ಹ್ಯಾಪಿನೆಸ್. ಇದು ನಿನಗೋಸ್ಕರ. ದಿಸ್ ಈಸ್ ಫಾರ್ ಯು. ದಿಸ್ ಈಸ್ ಫಾರ್ ಯು. ನೀನು ತುಂಬ ಚೆನ್ನಾಗಿ ಮಾಡಿದೆ, ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ ಅನ್ನೋದಕ್ಕೆ ಯು ಡಿಡ್ ವೆರಿ ವೆಲ್. ಯು ಡಿಡ್ ವೆರಿ ವೆಲ್. ನಾನು ನನ್ನ ಸಂಪೂರ್ಣ ಪ್ರಯತ್ನ ಮಾಡ್ತೀನಿ. ಐ ವಿಲ್ ಟ್ರೈ ಮೈ ಬೆಸ್ಟ್. ಐ ವಿಲ್ ಟ್ರೈ ಮೈ ಬೆಸ್ಟ್. ನಾನು ನಿನ್ನನ್ನು ಕೇಳ್ತಿದ್ದೀನಿ. ನಾನು ನಿನ್ನನ್ನು ಕೇಳ್ತಿದ್ದೀನಿ. ಐ ಆಮ್ ಆಸ್ಕಿಂಗ್ ಯು. ಐ ಆಮ್ ಆಸ್ಕಿಂಗ್ ಯು. ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಅನ್ನೋದೊಂದು ಕೋಟ್ ಇದೆಯಲ್ಲ. ಸೊ ಆಲ್ ಹ್ಯಾಪನ್ಸ್ ಫಾರ್ ಗುಡ್. ಆಲ್ ಹ್ಯಾಪನ್ಸ್ ಫಾರ್ ಗುಡ್. ನಿನಗೆ ಯಾವ ಕಲರ್ ಇಷ್ಟ? ನಿನಗೆ ಯಾವ ಕಲರ್ ಇಷ್ಟ ಕೇಳೋದಕ್ಕೆ ವಿಚ್ ಕಲರ್ ಡು ಯು ಲೈಕ್. ವಿಚ್ ಕಲರ್ ಡು ಯು ಲೈಕ್. ನಿನಗೆ ಯಾವ ಪುಸ್ತಕ ಇಷ್ಟನೋ ಅದು ತಗೋ. ನಿನಗೆ ಯಾವ ಬುಕ್ ಇಷ್ಟನೋ ಅದನ್ನು ತಗೋ ಅಂತೀವಲ್ಲ. ಆ್ಯಕ್ಚುಲಿ ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.